ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಇಲ್ಲಿ ಇವತ್ತಿರ್ತಕ್ಕಂಥದ್ದು ನಮ್ಮ ಮುಂದೆ ಎರಡು ವಿಚಾರ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನರೇಗಾ ಆ ಒಂದು ಕಾರ್ಯಕ್ರಮ ಇತ್ತಲ್ಲ, ಉದ್ಯೋಗ ಕೊಡುವಂಥದ್ದು, ಅದರಿಂದ ತೆಗೆದಿದ್ದಾರೆ. ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ಶ್ರೀರಾಮನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅಥವಾ ಶ್ರೀರಾಮನ ಹೆಸರಲ್ಲಿ ಇನ್ನೂ ದೊಡ್ಡ ಬೇರೆ ಕಾರ್ಯಕ್ರಮ, ಇನ್ನೂ ದೊಡ್ಡ ಕಾರ್ಯಕ್ರಮ ಕೂಡ ಕೊಡ್ಬೋದಿತ್ತು. ಯಾರೇನು ಅಡ್ಡಿ ಏನೂ ಇಲ್ಲ. ಈಗ ವಾಜಪೇಯಿಯವರ ಹೆಸರಲ್ಲಿ, ಇನ್ನೂ ಬೇರೆ ವಿಪಕ್ಷಗಳ ನಾಯಕರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಅದನ್ನೇನು ಯಾರೇನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ಇವರ ದುರುಳುತನ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವರೇ RSS ಗೋಡ್ಸೆ ಅಲ್ವಾ. ಅದು ಒಂದು ಸಲ ಅಲ್ಲ, 2 ಸಲ ಅಲ್ಲ, 6 ಸಲ ಪ್ರಯತ್ನ ಮಾಡಿದರು. 1935 ಕೂಡ ಪ್ರಯತ್ನ ಮಾಡಿದರು. ಕೊನೆಯಲ್ಲಿ ಯಶಸ್ವಿನೂ ಆದರು. ಅದರಲ್ಲಿ ಒಬ್ಬರು ಮಹಾನ್ ನಾಯಕರು ಅಂತ ಹೇಳ್ಕೊಳ್ತಾರೆ, ಅವರು ಕ್ಲೀನ್ ಶೀಟ್ ಕೊಟ್ಟು ಆಚೆ ಬಂದರು, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ಈ ರೀತಿ ಹೆಸರು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ತೀರಾ ತಪ್ಪು. ಶ್ರೀರಾಮನ ಹೆಸರಲ್ಲಿ ಇನ್ಯಾವುದೋ ಜಿ ರಾಮ್ಜಿ ಅಂತ ನನಗೆ ಗೊತ್ತಿಲ್ಲ, ಶ್ರೀರಾಮ ಹೆಸರು ಏನೇನು ಗೊತ್ತಿಲ್ಲ. ಆದರೆ ಇನ್ನೂ ದೊಡ್ಡ ಕಾರ್ಯಕ್ರಮ ಕೊಡ್ಬೋದಿತ್ತು, ಯಾರೇನು ಬೇಡ ಅಂತಿರಲಿಲ್ಲ. ಆದರೆ ಮಹಾತ್ಮ ಗಾಂಧಿ ಹೆಸರನ್ನು ತಂದಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದರಲ್ಲಿ ಪ್ರಮುಖ ಪಾತ್ರ. ಸ್ವಾತಂತ್ರ್ಯ ಹೋರಾಟ ಭಾಳ ಹಿಂದೆ ಪ್ರಾರಂಭ ಆಗಿತ್ತು. ಅದೇ ಅವರು ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ನಾಯಕತ್ವವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧೀಜಿಯವರೇ ಅವರಿಗೆ ಅಲರ್ಜಿ, BJP ಅವರಿಗೆ, RSSನವ್ರಿಗೆ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ. ಅದರಿಂದ ಉದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಹೈಕೋರ್ಟು EDಯ ಚಾರ್ಜ್ ಶೀಟನ್ನು ವಜಾ ಮಾಡಿದ್ದಾರೆ. ಅದರ ತನಿಖೆ ಮುಂದುವರಿಯುತ್ತೆ. ನಮ್ಮ 1956ರಲ್ಲಿ ED ಸಂಸ್ಥೆ ಯಾವಾಗ ಪ್ರಾರಂಭ ಮಾಡಿದ್ದು. ಇತ್ತೀಚೆಗೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಅಧಿಕಾರದಲ್ಲಿದ್ದಾಗ 1400 ಕೇಸುಗಳು ದಾಖಲೆ ಆಗಿತ್ತು 10 ವರ್ಷದಲ್ಲಿ. BJP ಅಧಿಕಾರಕ್ಕೆ ಬಂದ ಮೇಲೆ 4800 ಕೇಸುಗಳು ED ಸಂಸ್ಥೆ ದಾಖಲು ಮಾಡಿಕೊಂಡಿದೆ. ಅದರಲ್ಲೂ ಬಹುತೇಕ 100ಕ್ಕೆ 90 ಬೇಗ ವಿಪಕ್ಷಗಳ ಮೇಲೆ, ರಾಜಕೀಯ ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ನವ್ರ ಮೇಲೆ ಜಾಸ್ತಿ. ಅದರಲ್ಲೂ ಭಾಳಷ್ಟು ಜನ ED, CBI, ಇನ್ಕಮ್ ಟ್ಯಾಕ್ಸು ತೊಂದರೆಯಿಂದ ಹೆದರಿಸಿ ಬೆದರಿಸಿ ಅವ್ರ ಪಕ್ಷಕ್ಕೆ ಸುಮಾರು 450 ಜನ ಶಾಸಕರು, ಲೋಕಸಭಾ ಸದಸ್ಯರನ್ನು ಸೇರಿಸ್ಕೊಂಡ್ಬಿಟ್ರು. ಆಮೇಲೆ ನಿಮ್ಮ ಮೇಲೆ ED ಕೇಸ್ ಹಾಕೋದು, ಆಮೇಲೆ CBI ಕೇಸ್ ಹಾಕ್ಸೋದು, ಆಮೇಲೆ ಅವ್ರ ಪಕ್ಷಕ್ಕೆ ಸೇರಿದ ತಕ್ಷಣ ಕ್ಲೀನ್ ಶೀಟ್ ಕೊಟ್ಬಿಡೋದು, ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಕ್ಲೀನ್ ಶೀಟ್ ಕೊಟ್ಬಿಡೋದು. ಈ ರೀತಿ ಮಾಡಿ 450 ಜನ ಶಾಸಕರು, ಮುಖಂಡರನ್ನ ಅವರ ಪಕ್ಷಕ್ಕೆ, ಅದರಲ್ಲೂ ಮುಖ್ಯಮಂತ್ರಿಗಳಾಗಿದ್ದವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದಾರೆ. ಮಹಾರಾಷ್ಟ್ರ, ಅಸ್ಸಾಂ ಇಲ್ಲೆಲ್ಲ ಕೂಡ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ಇದು 2G ಹಗರಣ ನಿಮಗೆಲ್ಲ ಜ್ಞಾಪಕ ಇದೆ. 2013ರಲ್ಲಿ 2 ಲಕ್ಷ ಕೋಟಿ ದುರುಪಯೋಗ ಆಯಿತು ಅಂತೇಳಿ ಎಲ್ಲ ವ್ಯಾಪಕವಾಗಿ ಅಣ್ಣಾ ಹಜಾರೆ, ಆಮೇಲೆ ಕಿರಣ್ ಬೇಡಿ, ಆ ಪತಂಜಲಿ ಸ್ವಾಮೀಜಿ ಇವ್ರನ್ನೆಲ್ಲ ಸೇರಿಸ್ಕೊಂಡು ಆಂದೋಲನ ಮಾಡಿದ್ರು ದೇಶದಲ್ಲಿ. ಆಮೇಲೆ 80,000 ಕೋಟಿ ಕಲ್ಲಿದ್ದಲು ಹಗರಣ ಅಂತೇಳಿ ಅಪಪ್ರಚಾರ ಮಾಡಿದ್ರು. 14 ಅವ್ರದ್ದೇ ಸರ್ಕಾರ ಬಂತು. 2G ಹಗರಣದಲ್ಲೂ ಏನೂ ಇಲ್ಲ, ಕಲ್ಲಿದ್ದಲಲ್ಲೂ ಏನೂ ಇಲ್ಲ, ಇದೆಲ್ಲ ಸುಳ್ಳು ಅಂತ ಇಡೀ ಜನಕ್ಕೆ ಗೊತ್ತಾಗಿದೆ. ಯಾವ ರೀತಿ ವ್ಯವಸ್ಥಿತವಾಗಿ BJP, RSS, ವಿಶ್ವ ಹಿಂದೂ ಪರಿಷತ್ತು ಅಪಪ್ರಚಾರ ಮಾಡ್ತಾರೆ ಅನ್ನೋದಕ್ಕೆ ಈ 2G ಹಗರಣನೇ ಸಾಕ್ಷಿ, ಕಲ್ಲಿದ್ದಲು ಹಗರಣನೇ ಸಾಕ್ಷಿ. ಇವತ್ತು ಕೂಡ ನಮ್ಮ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳ ನಾಯಕರುಗಳ ಮೇಲೆ ಸುಮಾರು 150ಕ್ಕಿಂತಲೂ ಹೆಚ್ಚು ನಾಯಕರುಗಳ ಮೇಲೆ ED, CBI ಕೇಸುಗಳು ಇವತ್ತು ಕೂಡ ನಡೀತಾ ಇದೆ. ಇದು ಈ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರು, ಇವರು ಅಮಿತ್ ಶಾ ಅವರು ಮತ್ತಿತರ ಎಲ್ಲ ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ರಾಜಕೀಯ ದ್ವೇಷ. ಇನ್ನೊಂದು ಏನು ಕೆಲಸ ಅಂತೂ ಏನು ಮಾಡಲ್ಲ BJP ಅವರು. ಈ ದ್ವೇಷ ರಾಜಕಾರಣ ಮಾತ್ರ, ಅಪಪ್ರಚಾರದ ಮುಖಾಂತರ ನಮ್ಮನ್ನು ಡ್ಯಾಮೇಜ್ ಮಾಡಿ ಮಸಿ ಬಳಿಯೋಕ್ಕೆ ಪ್ರಯತ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.